ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನೈಟ್ ಆಲ್ರೆಡಿ 8 o'clock ಆಗಿತ್ತು. ಆವಾಗ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಈ ಕಡೆ ಮನೆ ಕೆಲಸ ಮಾಡೋದು, ಈ ಕಡೆ ಶಾಪ್ ಕೆಲಸ ಮಾಡೋದು, ಕಸ್ಟಮರ್ನ ಹ್ಯಾಂಡಲ್ ಮಾಡೋದು, ಆ ಥರ ಆಗಿಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ ಅದೇನೇ ಬರಲಿ ಅದನ್ನು ನಿಭಾಯಿಸಲೇಬೇಕು. ಸೊ ಮನೆ ಅಂತ ಬಂದರೆ ಅಡುಗೆ ಒಂದೇ ನಾನು ಮಾಡೋದು, ಮಿಕ್ಕಿರೋದೆಲ್ಲನೂ ಸಹ ಸ್ವಲ್ಪ ಅಜ್ಜಿನ ಹೆಲ್ಪ್ ಮಾಡ್ತಾ ಇರೋದ್ರಿಂದ ತುಂಬಾ ಹೆಲ್ಪ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಇನ್ನು ಚಿನ್ನಮ್ಮನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಹೇಳಬೇಕು ಅಂತಂದರೆ ಅವಳನ್ನ ಹ್ಯಾಂಡಲ್ ಮಾಡೋ ಸಪ್ರೇಟಾಗಿ ಒಬ್ಬರು ಇರಲೇಬೇಕು, ಆ ಥರ ಆಗಿಬಿಡುತ್ತೆ. ಯಾಕಂದರೆ ಇವಾಗ ಬೆಂಗಳೂರಲ್ಲಿ ಎಷ್ಟು ರಾಬ್ರಿಗಳಾಗ್ತಾ ಇದ್ದಾವೆ ಅಂತ ಗೊತ್ತೇ ಇರ್ಬೋದು. ಚಿಕ್ಕ ಮಕ್ಕಳನ್ನ ಯಾವ್ಯಾವ ಥರ ಎಷ್ಟು ಕೇರ್ಲೆಸ್ ಮಾಡಿ ನೋಡಿಕೊಂಡ್ರು, ಎಷ್ಟು ಕೇರ್ ತೊಗೊಂಡು ನೋಡಿಕೊಂಡ್ರು ಸಹ ಹೊಸ ಸುದ್ದಿಗಳು ಬರ್ತಾನೆ ಇರುತ್ತೆ. ಸೊ ನೋಡಿದಾಗ ಅನ್ನಿಸ್ಬಿಡುತ್ತೆ ಒಂದೊಂದ್ಸರಿ ಹೆಣ್ಮಗು ಹುಟ್ಟಬೇಕಿತ್ತ, ಗಂಡು ಮಗು ಹುಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅನ್ನಿಸ್ಬಿಟ್ಟು. ಬಟ್ ಅವಳು ನಮ್ಗೆ ಹುಟ್ಟಿರೋದು ಲಕ್ಕಿ ಅಂತಲೇ ಹೇಳ್ಬೋದು. ಹೆಣ್ಮಗುನೇ ಬೇಕು ಅಂತ ಕೇಳ್ಕೊಂಡ್ಮೇಲೆ ಹೆಣ್ಮಗು ಹುಟ್ಟಿದೆ, ಅವಳನ್ನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಪೇರೆಂಟ್ ಆದಮೇಲೆ. ಸೊ ಅವಳನ್ನ ನೋಡ್ಕೊಳಕ್ಕಂತ ಹೇಳ್ಬಿಟ್ಟು ಒಬ್ರು ಇರಲೇಬೇಕು. ಆ ಥರ ಅಷ್ಟು ತರಲೆ ಮಾಡ್ತಾಳೆ, ಅಷ್ಟು ತೀಟೆ ಮಾಡ್ತಾಳೆ. ಇನ್ನು ಅಜ್ಜಿ ಅಂತೂ ತುಂಬ ಚೆನ್ನಾಗೇ ನೋಡ್ಕೊತಾಳೆ ಅವಳನ್ನ. ಬಟ್ ಅವಳೇನಿದ್ದಾಳೆ ನಮ್ಮ ಜೊತೆನೇ ಇರಬೇಕು ಅನ್ನೋ ಥರ ಫೀಲು. ಸ್ವಲ್ಪ ನಾನು ಹೊರಗಡೆ ಬಂದರೂ ಸಹ ಅಮ್ಮ ನನ್ನೆಲ್ಲೋ ಬಿಟ್ಟು ಹೋಗಬೇಡ ಅಂತಾಳೆ. ಬಟ್ ಯಾಕೆ ಅಂತಂದರೆ ಸುಮಾರು ದಿನ ಊರಲ್ಲಿ ಬಿಟ್ಟು ಬಂದಿದ್ದೀವಿ. 1.5 ವರ್ಷ ಮಗುವಿಂದನೂ ಸಹ ನಾವು ಊರಲ್ಲಿ ಬಿಟ್ಟು ಬಂದಿದ್ದೀವಿ, ಏನೂ ಸಹ ಪ್ರಾಬ್ಲಮ್ ಆಗಿಲ್ಲ. ಬಟ್ ಈ ಸರಿ ಏನಕ್ಕೆ ಇಷ್ಟೊಂದು ಇದು ಮಾಡ್ತಿದ್ದಾಳೋ ಗೊತ್ತಿಲ್ಲ ನಮಗೆ. ಯುಗಾದಿ ಹಬ್ಬದಲ್ಲಿ ಅವಳದು ಬರ್ಡೇನೂ ಸಹ ಹಿಂದೆ ಮುಂದೆ ಇರೋದ್ರಿಂದ ಒನ್ ನೈಟ್ ಮಾತ್ರ ನಾವು ಊರಲ್ಲಿ ಬಿಟ್ಟಿದ್ದು ಅವಳನ್ನ. ಅಷ್ಟು ಕಾಟ ಕೊಟ್ಟಿದ್ದಾಳೆ. ನನಗೆ ಅಮ್ಮಂಗೆ ಫೋನ್ ಮಾಡಿಕೊಡು, ಅಪ್ಪಂಗೆ ಫೋನ್ ಮಾಡಿಕೊಡು, ನಾನು ಅಮ್ಮ ಜೊತೆ ಇರಬೇಕು, ಅಪ್ಪ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಕಾಟ ಕೊಟ್ಟಿದ್ದಾಳೆ ಅವಳಿಗೆ. ನಾವು ಊರಲ್ಲಿ ಬಸ್ ಇಳಿದ ತಕ್ಷಣವೇ ಸಹ ಫಸ್ಟು ನಿನ್ನ ಮಗಳನ್ನ ನೋಡೋಗಮ್ಮ ಅಂತಂದರು ಬಸ್ ಸ್ಟಾಪಲ್ಲಿ ಇಳಿದ ತಕ್ಷಣವೇ. ಬಟ್ ಇನ್ನೆಷ್ಟು ಕಾಟ ಕೊಟ್ಟಿರ್ಬೋದು ಅಂತ ಅನ್ನಿಸ್ಬಿಡ್ತಾ ನಮಗೆ. ನೈಟ್ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಟೈಮ್ ಎಷ್ಟಾಗಿದೆ ಅಂದರೆ 10:10 ಆಗಿದೆ, ಅಲ್ಲಿ ಕಾಣಿಸ್ತಾ ಇರ್ಬೋದು. ಇವಾಗ ಒಬ್ಬರು ಕಸ್ಟಮರ್ ಕಾಲ್ ಮಾಡಿದರು. ನಮಗೆ ಡೇ ಟೈಮಲ್ಲಿ ನಾವು ಡ್ಯೂಟಿಗೆ ಹೋಗೋರು, ನಮಗೆ ಟೈಮ್ ಸೆಟ್ ಆಗೋಲ್ಲ. ಇವಾಗ ಬರ್ತೀನಿ ಅಂತ ಹೇಳ್ಬಿಟ್ಟು ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಮಾಡಿದಾಗ ಊಟ ಮಾಡ್ತಾಯಿದ್ದೆ ನಾನು. ಸೊ ಊಟ ಮಾಡಿಬಿಟ್ಟು ಇವಾಗ ಬಂದಿರೋದು. ಇವಾಗ ವರ್ಕ್ ಬ್ಲೌಸ್ಗಳು ಎಷ್ಟು ಟ್ರೆಂಡಿಂಗಲ್ಲಿದ್ದಾವೋ ಪ್ಯಾಟ್ರನ್ ಬ್ಲೌಸ್ಗಳು ಕೂಡ ಅಷ್ಟೇ ಟ್ರೆಂಡಿಂಗಲ್ಲಿದ್ದಾವೆ. ಸೊ ಇವರು ವರ್ಕು ಮಾಡಿಸ್ಕೊಂಡಿರೋದಕ್ಕಿಂತ ಈ ಥರ ಪ್ಯಾಟ್ರನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿರೋದೇ ಜಾಸ್ತಿ. ಎಲ್ಲದಕ್ಕೂ ವಿತ್ತು ಪ್ಯಾಡೆಡ್ಡೇ ಕೇಳಿದ್ದಾರೆ. ಈ ಥರ ಬರುತ್ತೆ. ಸ್ಲೀವ್ಸಲ್ಲಿ ಪ್ರತಿ ಬ್ಲೌಸ್ಗೂ ಸಹ ಅವ್ರಿಗೆ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಬ್ಲೌಸಿಗೆ ಸ್ಟ್ಯಾಂಡಿಂಗ್ ಬಫ್ ಇಟ್ಕೊಟ್ಟಿದ್ದು, ಇದುವರೆಗೂ ಸಹ ಅದೇ ಪ್ಯಾಟ್ರನ್ನೇ ರನ್ನಿಂಗಲ್ಲಿದ್ದಾವೆ. ಯಾರಾದರೂ ತೋಳು ಈ ಥರ ಶೋಲ್ಡರು ಇದು ಏನಿದೆಯಲ್ಲ ಆ ತೋಳು ದಪ್ಪ ಇದೆ ಅನ್ನೋರಿಗೆ ಈ ಥರ ಸ್ಟ್ಯಾಂಡಿಂಗ್ ಬಫ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅವರಿಗೆ. ಸೊ ಇದು ಫ್ರಂಟಲ್ಲಿ ಈ ಥರ ಡೈಮಂಡ್ ಶೇಪ್ ಕೊಟ್ಟಿರೋ ಅಂಥದ್ದು. ಇನ್ನು ಬ್ಯಾಕಲ್ಲಿ ಬಂದರೆ ಇದು ಐರನ್ ಮಾಡಿದ್ದಾಗ ಎಷ್ಟು ಚೆನ್ನಾಗಿತ್ತು. ಬಟ್ ಅವರು ವೇರ್ ಮಾಡಿ ನೋಡಿದ್ರು ನಾನು ಪ್ರೆಸ್ಸಿಂಗ್ ಬಟನ್ ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾಳೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೊಟ್ಟೆ. ಇದು ಬ್ಯಾಕಲ್ಲಿ ಇಲ್ಲಿನೂ ಸಹ ಹುಕ್ ಬರುತ್ತೆ. ಇಲ್ಲಿ ಬ್ಯಾಕಲ್ಲಿ ಈ ಪ್ಯಾಟ್ರನ್ನಲ್ಲಿನೂ ಸಹ ಹುಕ್ ಬರುತ್ತೆ. ಏನೂ ಸಹ ಪ್ರಾಬ್ಲಮ್ ಇಲ್ಲ. ಫಿಟ್ಟಿಂಗು ಎಲ್ಲನೂ ಸಹ ತುಂಬಾ ಚೆನ್ನಾಗಿ ಬಂದಿದೆ. ಅದೊಂದು ಮಿಸ್ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಅದನ್ನು ನಾಳೆ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಇದೊಂದು ಈ ಸ್ಯಾರಿ ಮಾತ್ರ ಒಳ್ಳೆ ರಿಚ್ ಆಗಿದೆ ಗೈಸ್. ನನಗೆ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು. ಫ್ರಂಟಲ್ಲಿ ಇದು ಸ್ಕ್ಯಾಲಪ್ ಡಿಸೈನ್ ಬರುತ್ತಲ್ಲ ಅದು, ಈ ಥರ ಇಲ್ಲಿ ಪಟ್ಟಿ ಬರುತ್ತಲ್ಲ ಆ ಥರ ಬಾರ್ಡ್ರನ್ನ ಕೇಳಿದರು. ಬಟ್ ಬಾರ್ಡ್ರಿಗೆ ಪೀಸ್ ಸಿಕ್ಕಿಲ್ಲ. ಸ್ವಲ್ಪ ದಪ್ಪ ಇರೋದ್ರಿಂದ ಸ್ಲೀವ್ಸಿಗೆ ಮತ್ತು ಬ್ಯಾಕ್ ಸೈಡು ಎರಡೂ ಸೈಡೂ ಸೇಮ್ ಬಾರ್ಡರೇ ಕೊಟ್ಟಿದ್ರೆ ನಾವು ಆಫ್ ಮಾಡ್ಕೊಳ್ಬೋದು. ಬಟ್ ಇವರು ಬ್ಯಾಕಲ್ಲಿನೂ ಸಹ ಈ ಥರ ಪ್ಯಾಟರ್ನ್ ಕೇಳಿರೋದ್ರಿಂದ ಬ್ಯಾಕಲ್ಲಿ ಏನೂ ಸಹ ಉಳಿದಿಲ್ಲ. ಬಾರ್ಡ್ರು ಒಂದು ಸೈಡಿಂದ ಅಷ್ಟೂ ತೊಗೊಂಡಿದ್ದೀನಿ, ಬಟ್ ಏನೂ ಸಹ ಉಳಿದಿಲ್ಲ. ಅದಕ್ಕೋಸ್ಕರ ಯಾಕಂದರೆ ಇವ್ರದ್ದು ಬ್ಲೌಸ್ ಲೆಂತೇ 16 ಇದೆ, ಅದಕ್ಕೋಸ್ಕರ ಏನೂ ಸಹ ಉಳಿದಿಲ್ಲ. ಸ್ವಲ್ಪ ಉಳಿದಿರೋದನ್ನು ಹಾಕಲಿಕ್ಕೆ ಒಂದು ಸೈಡ್ ಮಾತ್ರ ಬರ್ತಾಯಿತ್ತು. ಒಂದು ಸೈಡ್ ಏನು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಕೊಟ್ಟಿಲ್ಲ. ಈ ಥರ ಸ್ಕ್ಯಾಲಪ್ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿತ್ತು. ಅವ್ರು ವೇರ್ ಮಾಡಿದಾಗಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಸ್ಯಾರಿ ಮತ್ತು ಬ್ಲೌಸು ಸೇಮ್ ಸಿಂಗಲ್ ಕಲರೇ ಇದೆ, ಏನೂ ಸಹ ಡಿಫ್ರೆನ್ಸ್ ಇಲ್ಲ. ಬಟ್
ಸೂಪರಾಗಿದೆ ಸ್ಯಾರಿ ಮಾತ್ರ. ಸ್ಯಾರಿ ನಾನು ಫೋಲ್ಡ್ ಮಾಡ್ತಾ ಇದ್ದೆ, ಒಬ್ಬರು ಪ್ರೆಗ್ನೆನ್ಸಿ ಲೇಡಿ ಅವರು ಸೀಮಂತಕ್ಕೆ ಆರ್ಡ್ರ್ ಕೊಡೋಕ್ಕೆ ಅಂತ ಬಂದರು. ಸ್ಯಾರಿ ಫೋಲ್ಡ್ ಮಾಡಬೇಕಾದ್ರೆ ಅವರಿನ್ನೂ ಡೋರ್ ಓಪನ್ ಮಾಡಲಿಕ್ಕೂ ನಾನು ಫೋನ್ ಮಾಡಲಿಕ್ಕೂ ವಾವ್ ಅಂತಂದರು. ನಾನು ಯಾರು ಅಂತ ನೋಡ್ತೀನಿ, ಆಮೇಲೆ ಏನು ಅಂತ ಕೇಳಿದಾಗ ಸ್ಯಾರಿ ಸಖತ್ತಾಗಿದೆಯಾಕ ಎಲ್ಲಿ ತೊಗೊಂಡಿದ್ರಿ ಅಂತ ಕೇಳಿದ್ರು. ಬಟ್ ಕಸ್ಟಮರ್ದಾಗಿರೋದ್ರಿಂದ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಬಟ್ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಯಾರು ಪ್ರೆಗ್ನೆನ್ಸಿ ಲೇಡಿ ನಮ್ಮ ಮನೆಗೆ ಬಂದಿದ್ದ ಸರ್ ನಮ್ಮ ಶಾಪಿಗೆ ವಿಸಿಟ್ ಮಾಡಿದ್ರಲ್ವ ಇವತ್ತು, ಅವರು ಎಲ್ಲಿ ಅಂತ ಕೇಳಿದ್ರು. ಅವ್ರು ಆ್ಯಕ್ಚುಲಿ ನನ್ನ ವಿಡಿಯೋ ನೋಡ್ತಾರಂತೆ. ಅವರು ಪೋತಿಸಲ್ಲಿ ತೊಗೊಂಡಿದ್ರಂತೆ. ಒಂದು ಸರಿ ಪೋತಿಸಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ಯಾಕೆ ಅಂತಂದರೆ ಪ್ರೆಗ್ನೆನ್ಸಿ ಲೇಡಿ ಇಲ್ಲ, ಅವ್ರು ಆಸೆ ಪಟ್ಟಿದ್ದೆಲ್ಲನೂ ಅವ್ರ ಮನೇಲಿ ಕೊಡಿಸ್ತಾ ಇರ್ತಾರೆ. ಸ್ಯಾರಿನೂ ಕೇಳಿಬಿಡಿ ಅದನ್ನು ಕೊಡಿಸ್ಬಿಡ್ತಾರೆ. ಸೊ ಇಷ್ಟು ಇವತ್ತಿಂದು ನೈಟಿಂದನೇ ಅಡುಗೆ ಮಾಡ್ಕೊತಾನೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇವತ್ತು ತುಂಬಾ ಕೆಲಸ ಇದೆ ಅಂತಲೇ ಹೇಳ್ಬೋದು. ಒಂದು 12 ಗಂಟೆ ಆಗುತ್ತೆ ಅನಿಸುತ್ತೆ ನಾವು ಮನೆಗೆ ಹೋಗೋಷ್ಟರೊಳಗಡೆ. ಯಾಕಂದರೆ ಇದು ಒಂದು ಡಿಸೈನ್ ಇಲ್ಲಿ ಮಷಿನ್ ರನ್ ಆಗ್ತಾ ಇದೆ. ಇದನ್ನು ಫಿನಿಷ್ ಮಾಡಬೇಕು. ಯಾಕಂದರೆ ನಾಳೆ ಮದುವೆಗೆ ಹೋಗ್ತಾರೆ ಅವ್ರು 3 ಗಂಟೆ ಅಷ್ಟೊತ್ತಿಗೆ. ಅದನ್ನು ಫಿನಿಷ್ ಮಾಡಬೇಕು. ಇನ್ನು ಈ ಕಡೆ ಸೈಡ್ ಬಂದರೆ ಈ ಮಷಿನ್ಗೂ ಸಹ ಒಂದು ಡಿಸೈನ್ ಫಿಟ್ ಮಾಡಿದ್ದೀನಿ. ಇದಕ್ಕೂ ಸಹ ಅವ್ರಿಗೆ ಬೆಳಗ್ಗೆ ನಾನು ಎಷ್ಟೊತ್ತಿದ್ರು ಸಹ ಡೆಲಿವರಿ ಕೊಡಬೇಕು. ಅದನ್ನು ಫಿನಿಷ್ ಮಾಡಿಬಿಟ್ಟು ಹೋಗಬೇಕು. ಸ್ಟಿಚಿಂಗ್ 1-2 ಸ್ಟಿಚಿಂಗ್ ಇದೆ. ಅದು ಸ್ಟಿಚ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಗಳು. ಆದರೆ ಸ್ಟಿಚ್ ಮಾಡಿದ್ರೆ ಇವಾಗಲೇ ತೋರಿಸ್ತೀನಿ. ಮಷಿನ್ ಅದ್ರ ಪಾಡಿಗೆ ಅದು ರನ್ ಆಗುತ್ತೆ, ನಾನು ಸ್ಟಿಚ್ ಮಾಡ್ಕೊತೀನಿ. ತುಂಬ ಜನ ಒಂದಿಬ್ಬರು ನಿನ್ನೆನೂ ಸಹ ಕಾಲ್ ಮಾಡಿದರು, ಚಿಕ್ಕ ಮಷಿನ್ ಯೂಸ್ ಮಾಡ್ತಾ ಇರೋರು. ನೀವು ಬಿಗ್ ಮಷಿನ್ಗೆ ಏನಕ್ಕೆ ಶಿಫ್ಟ್ ಆದರೆ, ಚಿಕ್ಕ ಮಷಿನಲ್ಲಿ ಚೆನ್ನಾಗಿ ಬರ್ತಾ ಇದೆಯಲ್ಲ ವರ್ಕು ಅಂತ ಕೇಳೋಕ್ಕೆ ನಮ್ಮದು ಏನಿದೆ ನಾವು ಮಷಿನ್ ತೊಗೊಂಡು ಅದು ಚೆನ್ನಾಗಿದೆಯಾ ಇಲ್ವಂತ ರಿವ್ಯೂ ಕೇಳೋಕ್ಕಂತ ಮಾಡಿದರು ಕಸ್ಟಮರ್. ಅವರು ಮಷಿನ್ ತೊಗೊಳಕ್ಕೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಏನಕ್ಕೆ ಶಿಫ್ಟ್ ಆದೆ ಅಂತಲೂ ಸಹ ಹೇಳಿದ್ದೀನಿ ನಾನು. ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಚಿಕ್ಕ ಮಷಿನ್ಗಿಂತನೂ ಸಹ ಬಿಗ್ ಮಷಿನ್ ತೊಗೊಂಡ್ರೆ. ಅದಕ್ಕೋಸ್ಕರ ನಾವು ಚಿಕ್ಕ ಮಷಿನ್ನ ಬಿಟ್ಬಿಟ್ಟು ಬಿಗ್ ಮಷಿನ್ಗೆ ಶಿಫ್ಟ್ ಆಗಿದ್ದು. ಚಿಕ್ಕ ಮಷಿನ್ಗೂ ಅಷ್ಟೇ ಫಸ್ಟ್ ಪ್ಲೇಸಲ್ಲಿ ಚಿಕ್ಕ ಮಷಿನೇ ಇರುತ್ತೆ. ಯಾಕೆಂದರೆ ಇದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಅದರಲ್ಲಿ ಫೀಚರ್ಸ್ ಇದ್ದಾವೆ. ಬಟ್ ಸರ್ವಿಸ್ನ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಇದಕ್ಕಿಂತ ತುಂಬಾ ಬೆಸ್ಟ್ ಇದೆ ಚಿಕ್ಕ ಮಷಿನ್ನು. ಚಿಕ್ಕ ಮಷಿನ್ನಲ್ಲಿ ಇದಕ್ಕಿಂತ 2-3 ಫೀಚರ್ಸ್ ಎಕ್ಸ್ಟ್ರಾನೇ ಇದೆ, ಇದರಲ್ಲಿ ಇಲ್ಲ ಹೇಳ್ಬೇಕಂತಂದರೆ. ಯಾಕಂತಂದರೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಚಿಕ್ಕ ಮಷಿನಲ್ಲಿ ನೀವು ಒಂದು ಬುಟ್ಟ ತೊಗೊಂಡು ಅದನ್ನು 3-4 ಟ್ರಯಾಂಗಲ್ ಶೇಪಲ್ಲಿ ಆ ಥರ ಎಲ್ಲನೂ ಸಹ ಕೂರಿಸ್ಕೊಳ್ಬೋದು. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಆ ಥರ ಕೂರಿಸ್ಕೊಳ್ಬೋದು. ನೀವು ಟ್ರೈ ಮಾಡಿ ನೋಡಿ ಬೇಕಾದರೆ. ಒಂದು ಯಾವ್ದಾದ್ರು ಚಿಕ್ಕ ಬುಟ್ಟ ತೊಗೊಂಡು ನೀವು ಬ್ಯಾಕಲ್ಲಿ ಎಲ್ಲಂದ್ರಲ್ಲಿ ಕೂರಿಸ್ಕೊಳ್ಳೋದು ಆ ಥರ ಮಾಡ್ಬೋದು. ಬಟ್ ಈ ಮಷಿನಲ್ಲಿ ಮಾಡೋಕ್ಕಾಗಲ್ಲ. ಬಟ್ ಟೈಮ್ಗೆ ವ್ಯಾಲ್ಯೂ ಕೊಡಬೇಕಲ್ವಾ. ಈ ವರ್ಕಲ್ಲಿ ಏನಿದೆ ಅಂತಂದರೆ ನಾವು ಕೆಲಸ ಮಾಡಲ್ಲ, ಮಷಿನ್ನೇ ಕೆಲಸ ಮಾಡುತ್ತೆ ಅನ್ನೋದು ಸಹ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದನ್ನು ನಮ್ಮ ವರ್ಕಿಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ತುಂಬಾ ತಿಳ್ಕೊಂಬಿಟ್ಟಿದ್ದೀನಿ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು. ಹಾಫ್ ಆನ್ ಅವರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಟೈಮಿಗೆ ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಮಷಿನ್ಗೆ ಶಿಫ್ಟ್ ಆಗಿದ್ದು ಅಷ್ಟೇ. ಮೇನ್ ಟೈಮ್ ಉಳಿಯುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಈ ಮಷಿನ್ಗೆ ಶಿಫ್ಟ್ ಆಗಿದ್ದು. ಹಾಗೆ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ, ಟೈಮ್ ಸೇವ್ ಆಗೋದ್ರಿಂದ. ಅದಕ್ಕೋಸ್ಕರ ನಾನು ಈ ಮಷಿನ್ಗೆ ಶಿಫ್ಟ್ ಆಗಿತ್ತು ಅಷ್ಟೇ. ಚಿಕ್ಕ ಮಷೀನು ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ತಲೆ ಕೆಡಿಸ್ಕೊಂಡಿದ್ದೀರಾ, ಆರಾಮಾಗಿ ಯೂಸ್ ಮಾಡಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಬರ್ತಾ ಇದೆ, ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂದಾಗ ಮಾತ್ರ ನೀವು ಆ ಬಿಗ್ ಮಷಿನ್ನ ತೊಗೊಳ್ಬೋದು. ಪರವಾಗಿಲ್ಲ, ಇದರಲ್ಲೇ ಮೇಂಟೈನ್ ಆಗ್ತಾ ಇದೆ ಅಂತಂದರೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ. ಸರ್ವಿಸ್ ಮಾತ್ರ ಯಾಕೆ ಚಿಕ್ಕ ಮಷಿನ್ ಯೂಸ್ ಮಾಡ್ತಾ ಇದ್ದೀರಾ, ಮಸ್ಟ್ ಆ್ಯಂಡ್ ಶುಡ್ ನೀವು 3 ಮಂತ್ಸಿಗೆ ಒಂದ್ಸಲಿ ಸರ್ವಿಸ್ ಮಾಡಿಸಿದ್ರಿ ಅಂತಂದರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಲೈಫ್ ಟೈಮ್ ಅದನ್ನು ಮಷಿನ್ನ ಯೂಸ್ ಮಾಡ್ಬೋದು. 3 ಮಂತ್ಸಿಗೆ ಒಂದ್ಸಲಿ ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ತಾ ಬಂದರೆ 600 to 700 800 ರೂಪೀಸ್ ಒಳಗಡೆ ನಿಮಗೆ ಮುಗಿದೋಗ್ಬಿಡುತ್ತೆ ಸರ್ವಿಸು. ನೀವೆಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀರಾ ಅಲ್ಲಿ ಸ್ವಲ್ಪ ನೋಡಿಕೊಂಡು ಸರ್ವಿಸ್ ಮಾಡಿಸಿ ಅಷ್ಟೇ. ಸೊ ಬನ್ನಿ, ಇವತ್ತಿನ ನೈಟ್ ವ್ಲಾಗು ಹೀಗೆ ಕಂಟಿನ್ಯೂ ಆಗುತ್ತೆ. ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ. ನಾನು ಈ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಈ ಡಿಸೈನು ಫುಲ್ ಫೈನಲಿ ಕಂಪ್ಲೀಟ್ ಆಗಿದೆ. ಸ್ಲೀವ್ಸು ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ. ಕಲರ್ ಕಾಂಬಿನೇಷನ್ ಇನ್ನೂ ಸ್ವಲ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅನಿಸುತ್ತೆ. ಸ್ಲೀವ್ಸು ಸ್ವಲ್ಪ ಗ್ರ್ಯಾಂಡಾಗಿ ಹೇಳಿದರು. ಯಾವುದೋ ಬೇರೆದು ಬ್ಲೌಸ್ ವರ್ಕ್ ಆಗ್ತಾಯಿದ್ದೆ. ಅವ್ರು ನೋಡಿದ ತಕ್ಷಣ ನನಗೆ ಇದೇ ಬೇಕು ಡಿಸೈನು ಅಂತ ಹೇಳಿಬಿಟ್ಟು ಡಿಸೈನ್ ನಂಬರ್ ಕೂಡ ಸೆಲೆಕ್ಟ್ ಮಾಡ್ಕೊಳೋದು ಬರ್ಕೊಳೋದು ಕೂಡ ಮಾಡಲಿಲ್ಲ. ಇದು ವರ್ಕ್ ಆಗ್ತಾ ಇದನ್ನ ಬೇರೆ ಪೀಸ್ ಮೇಲೆ ಅವ್ರದ್ದು ಪೀಸ್ ಇಟ್ಬಿಟ್ಟು ಫೋಟೋ ತೆಗೆದುಬಿಟ್ಟು ಪಟ್ನ ಕಳಿಸ್ಬಿಟ್ರು. ಇದೇ ನನಗೆ ಇರಲಿ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕೂಡ ಬಂದಿದೆ. ಒಳ್ಳೆ ಗ್ರ್ಯಾಂಡ್ ಲುಕ್ಕು ಕೂಡ ಬರುತ್ತೆ. ಇದ್ರದ್ದು ಬ್ಯಾಕ್ ನೆಕ್ ಇನ್ನೂ ಫಿನಿಶ್ ಆಗಿಲ್ಲ, ಇನ್ನೂ ವರ್ಕ್ ಮಾಡಬೇಕು. ಈಗ ಬ್ಯಾಕ್ದು ಇದನ್ನು ಸ್ಟಿಚ್ ಮಾಡಿ ಬೆಳಗ್ಗೆ ಎಷ್ಟೊತ್ತಿದ್ರೂ ಸಹ ಕೊಡಬೇಕು. ನಾಳೆ ಎಷ್ಟೊಂದು ಡೆಲಿವರಿ ಕೊಡಬೇಕಂತಂದರೆ
ನಾಳೆ ಎಷ್ಟು ಡೆಲಿವರಿ ಇದೆ ಪೆಂಡಿಂಗ್ ಅಂತಂದರೆ ನಿಜವಾಗ್ಲೂ ಆಗುತ್ತೋ ಇಲ್ವೋ ಕೊಡೋದು ಅನ್ನೋ ಥರ ಫೀಲ್ ಆಗ್ತಾ ಇದೆ. ಪ್ರತಿದಿನವೂ ಸಹ ಇದೇ ಥರ ಆಗ್ಬಿಡುತ್ತೆ, ಕೊಡ್ತೀನೋ ಇಲ್ವೋ ಅಂದ್ಕೊಂಡೇ ಡೆಲಿವರಿ ಮಾಡಿಕೊಡ್ತಾ ಇದ್ದೀನಿ. ಒಂದೊಂದ್ಸಲಿ ಹೆಂಗಾಗ್ಬಿಡುತ್ತೆ ಅಂದರೆ ಯಾರನ್ನಾರು ಒಬ್ಬನ ಕರ್ಕೊಂಡು ಬಿಡೋಣ, ಸ್ಟಿಚಿಂಗಿಗಾಗಲಿ ವರ್ಕಾಗಲಿ ಏನಕ್ಕಾರ ಒಂದು ಹೆಲ್ಪರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಏನಾಗ್ತಿದೆ ಅಂತಂದರೆ ವರ್ಕ್ ಏನು ಪ್ರಾಬ್ಲಮ್ ಅಲ್ಲ, ಮೆಂಟಲಿ ಹೆಂಗಾಗುತ್ತೆ ಅಂದರೆ ಒಬ್ಬಳೇ ಕೂತ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ಕಸ್ಟಮರ್ ಬಂದಾಗ ಮಾತಾಡ್ಕೊಂಡು ಏನಾದರೂ ಸ್ವಲ್ಪ ಫ್ರೆಂಡ್ಲಿ ಆಗಿರೋರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾರೆ ಅಲ್ವಾ ಶಾಪಲ್ಲಿ, ಕೆಲಸ ಬೇಗ ಆಗಿಬಿಡುತ್ತೆ, ಇಷ್ಟು ಬೇಗ ಮುಗಿಸ್ಬಿಟ್ನಾ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅವಾಗ ಅನಿಸುತ್ತೆ ನನಗೆ ನನ್ನ ಕೆಲಸದ್ದು ಪ್ರಾಬ್ಲಮ್ ಅಲ್ಲ, ಮೆಂಟಲಿ ನಾವು ಹೆಂಗೆ ನಮ್ಮ ಕೆಲಸನ ಅಕ್ಸೆಪ್ಟ್ ಮಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಇವತ್ತು ಫುಲ್ಲು ಖುಷಿಯಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ರೀತಿ ಅದರ ಟೆನ್ಷನ್ ಅಂತಲೇ ಅನಿಸಿಲ್ಲ, ಆರಾಮಾಗಿ ಕೆಲಸ ಮೂವ್ ಆಗಿದೆ ಇವತ್ತು. ಸೊ ಪ್ರತಿದಿನ ಸಹ ಇದೇ ಥರ ಪಾಸಿಟಿವ್ ಆಗಿ ನಾವು ದಿನ ಸ್ಟಾರ್ಟ್ ಮಾಡಿದ್ರೆ ಕೆಲಸನೂ ಸಹ ಬೇಗ ಆಗುತ್ತೆ ಅಂತ ಅನಿಸುತ್ತೆ. ಇನ್ನು ಇವಾಗ ಇದನ್ನು ರಿಮೂವ್ ಮಾಡಿಬಿಟ್ಟು ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ, ಬ್ಯಾಕ್ನ ಫಿಟ್ ಮಾಡ್ಕೊಬೇಕು. ಇವ್ರದ್ದೇ ಇನ್ನೊಂದು ಬ್ಲೌಸು ಸ್ಟಿಚ್ ಮಾಡಬೇಕು, ಅದನ್ನು ನಾನು ಇವಾಗ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ. ಇಲ್ಲಾಂತಂದರೆ ಕಟ್ ಮಾಡಿ ಅದನ್ನು ಸಹ ಇಟ್ಕೊತೀನಿ. ಇನ್ನು ಇಲ್ಲಿ ಇದೊಂದು ಪಾಟ್ ನೆಕ್ಕು, ಇದನ್ನು ಸಹ ಫ್ರಂಟು ಬ್ಯಾಕು ಹಾಕಿದ್ದೀನಿ. ಇನ್ನು ಸ್ಲೀವ್ಸ್ ಹಾಕಬೇಕು. ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟಾಗಿದೆ, ಸೊ ಅದಕ್ಕೋಸ್ಕರ ಅದೇ ಪ್ಯಾಟ್ರನಲ್ಲಿ ಬೇರೆದು ಸ್ಲೀವ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ನವೀನವ್ರಿಗೆ ಹೇಳಿದ್ದೀನಿ ಹುಡುಕ್ಬಿಟ್ಟು. ಸೊ ಅದನ್ನು ಕೂಡ ಇವಾಗ ಹಾಕಬೇಕು. ಸೊ ಇನ್ನು ಕಟ್ ಮಾಡೋದಿತ್ತು, ಕಟಿಂಗ್ ಆದ್ರೂ ಮುಗಿಸ್ಕೊಳ್ಳೋಣ, ಈ ವರ್ಕ್ ಕಂಪ್ಲೀಟ್ ಆಗೋದ್ರೊಳಗಡೆ ಅಂದ್ಕೊಂಡು ಕಟಿಂಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಯಾಕೋ ಗೊತ್ತಿಲ್ಲ, ಒಂದು ಸೈಡ್ ಮಷಿನ್ ತುಂಬಾ ಕಟ್ ಆಗ್ತಾಯಿತ್ತು. ಸೊ ನವೀನವ್ರು ಕೂಡ ಇನ್ನೂ ಬರಲಿಲ್ಲ ಅಂದ್ಕೊಂಡು ನೋಡೋಣ ಒಂದು 12 o'clockವರೆಗೂ ಅಂದ್ಕೊಂಡು ಚಿನಿಮಾ ಬರೋಕ್ಕೆ ಅಂತ ಹೋಗಿದ್ರು ಅವರು. ಬಟ್ ಆ್ಯಕ್ಚುಲಿ ಅಷ್ಟು ಮರೆತು ಮಲಗೋರಲ್ಲ ಅವರು. ಬಟ್ ಗೊತ್ತಿಲ್ಲ, ನಾನು ಬಂದಿದ್ದೀನಿ ಅಂದ್ಕೊಂಡ್ರೇನೋ ಏನೋ ಗೊತ್ತಿಲ್ಲ ನನಗೆ. ಸೊ ಅಷ್ಟರಲ್ಲಿ ಒಂದು 12 ಗಂಟೆವರೆಗಾದರೂ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಸಹ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಮೇನ್ ಟೈಲರ್ಸ್ಗಳಿಗೆ ಕಟಿಂಗೇ ಇಂಪಾರ್ಟೆಂಟ್ ಆಗಿರುತ್ತೆ. ಕಟಿಂಗೇ ಸುಮಾರಷ್ಟು ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಫ್ರೀ ಟೈಮಲ್ಲಿ ನೈಟ್ ಟೈಮಲ್ಲಿ ಸ್ಟಿಚ್ ಮಾಡೋ ಬದಲು ಕಟಿಂಗ್ನ ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಬಾಡಿಗೂ ಸಹ ರಿಲೀಫ್ ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಡೇನೂ ಸ್ಟಿಚಿಂಗ್ ಮಾಡೋದು, ನೈಟು ಕೂಡ ಸ್ಟಿಚಿಂಗ್ ಮಾಡೋದು ಅಂದರೆ ಸ್ವಲ್ಪ ಹೆವಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನೈಟ್ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಟೈಲರ್ಸ್ಗಳು ಡೇ ಟೈಮಲ್ಲಿ ಸ್ಟಿಚ್ ಮಾಡೋಕ್ಕೆ ತುಂಬಾ ಈಸಿ ಆಗಿಬಿಡುತ್ತೆ. ನಾನು ಹಾಗೆ ಮಾಡಲ್ಲ ಅಂದರೆ ಒಂದಿನ ಫುಲ್ಲು ಬರೀ ಕಟಿಂಗೇ ತೊಗೊಂಡ್ಬಿಡ್ತೀನಿ, ಒಂದು 3 days ಆಗೋವಷ್ಟು. ಇಲ್ಲ ಅಂತಂದರೆ ಈ ಥರ ನೈಟ್ ಕಟ್ ಮಾಡಿ ಇಟ್ಕೊಂಡು ಎಮರ್ಜೆನ್ಸಿ ಕೊಡಲೇಬೇಕು ಅನ್ನೋದನ್ನು ನೈಟ್ ಕಟ್ ಮಾಡಿ ಇಟ್ಕೊಂಡು ಮಾರ್ನಿಂಗು ಸ್ಟಿಚ್ ಮಾಡೋ ಥರ ಆಗುತ್ತೆ. ಇನ್ನು ಮಾರ್ನಿಂಗು ನನಗೆ 3 o'clockವರೆಗೂ ಅಷ್ಟೇ ನನಗೆ ಟೈಮ್ ಸಿಗೋದು. 3 ಗಂಟೆ ಮೇಲ್ಗಡೆ ಕಸ್ಟಮರ್ ಜಾಸ್ತಿನೇ ಆಗೋಗ್ಬಿಡ್ತಾರೆ. ನೈಟ್ 10 ಗಂಟೆ ಆದ್ರೂ ಸಹ ಕಸ್ಟಮರ್ ಬರ್ತಾನೆ ಇರ್ತಾರೆ, ಇಲ್ಲ ಕಾಲ್ ಮಾಡಿ ವಿಚಾರಿಸ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ನಾನು ಕಟ್ಟಿಂಗ್ನ ಇಟ್ಕೊಂಡ್ರೆ ಸ್ವಲ್ಪ ಬೆಸ್ಟ್ ಅಂತ ಅನಿಸುತ್ತೆ. ಆದಷ್ಟು ಅದನ್ನೇ ನಾನು ಕೂಡ ಫಾಲೋ ಮಾಡ್ತೀನಿ, ನೈಟ್ ಕಟಿಂಗ್ ಮಾಡಿ ಇಟ್ಕೊಳ್ಳೋದನ್ನೇ ನಾನು ಕೂಡ ಫಾಲೋ ಮಾಡ್ತೀನಿ. ಟೈಮ್ ಬಂದು ಆಲ್ರೆಡಿ 12 ಗಂಟೆ ಆಗ್ತಾ ಬಂತು, 11:45 ಆಗಿದೆ, 11:40 ಆಗಿದೆ ಆಲ್ರೆಡಿ. ಆ ಕಡೆ ಮಷಿನ್ನು ರನ್ ಆಗ್ತಾಯಿದೆ, ಇನ್ನು 10 minutes ಇದೆ ಅಷ್ಟೇ. ನವೀನವ್ರು ಯಾಕೋ ಬರಲಿಲ್ಲ, ಇಷ್ಟೊತ್ತವರೆಗೂ ಇದ್ದವರೇ ಅಲ್ಲ ಅವರು. ಪ್ರತಿದಿನವೂ ಸಹ ಜೊತೆಲೇ ಊಟ ಆದ ತಕ್ಷಣ ಜೊತೆಲೇ ಬಂದುಬಿಡೋರು. ಚಿನಿಮನ ಮಲಗಿಸಿ ಬರ್ತೀನಿ ಅಂತ ಹೇಳಿದ್ರು, ಬಂದಿಲ್ಲ, ಮಲ್ಕೊಂಡ್ಬಿಟ್ಟಿರ್ತಾರೆ. ಇಷ್ಟೊತ್ತವರೆಗೂ ಇರೋರಲ್ಲ ಅವರು, ಮಲ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಸದ್ಯಕ್ಕೆ ಈ ಕಸ್ಟಮರು ನಾಳೆನೇ ಬ್ಲೌಸ್ ಕೊಡಬೇಕು ನಾನು, ಅವ್ರು ಕೊಟ್ಟು 2 days ಆಗಿದೆ ಅಷ್ಟೇ. ಡಿಸೈನ್ ಕೂಡ ನಾನು ಸಹ ಕಳಿಸೋದು ಮರ್ತ್ಬಿಟ್ಟಿದ್ದೆ. ಅವರು ಡ್ಯೂಟಿಯಿಂದ ಬರಬೇಕಾದ್ರೆ 7 o'clock ಇನ್ನೊಂದು ಸ್ಯಾರಿ ಕೊಟ್ಬಿಟ್ಟು ಡಿಸೈನ್ನ ಸೆಂಡ್ ಮಾಡಿಸ್ಕೊಂಡೋಗಿ ಇವಾಗ ಪ್ರೆಸೆಂಟ್ ಏನು ಟೈಮ್ ಇದೆ ಇವಾಗ ಕನ್ಫರ್ಮ್ ಮಾಡಿದ್ರು. ಸೊ ಇವಾಗ ಥ್ರೆಡ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಫ್ರೇಮ್ನ ಸೆಟ್ ಮಾಡಿ ಡಿಸೈನ್ ಕೂಡ ಸೆಲೆಕ್ಟ್ ಮಾಡಿ ಎಲ್ಲನೂ ಸಹ ಫಾರ್ಮಿಂಗ್ ಎಲ್ಲ ಮಾಡಿಬಿಟ್ಟು ನೀಟಾಗೆ ಇಟ್ಟಿದ್ದೀನಿ. ಬೆಳಗ್ಗೆ ಬಂದು ಸ್ವಿಚ್ ಆನ್ ಮಾಡಿ ರನ್ ಕೊಡಬೇಕು ಅಷ್ಟೇ, ಆ ಥರ ಇಟ್ಟಿದ್ದೀನಿ. ಯಾಕಂದರೆ ಬೆಳಗ್ಗೆ ನಿದ್ದೆಗಣ್ಣಲ್ಲಿ ಎದ್ದು ಬಂದಿರ್ತೀವಿ, ಡಿಸೈನ್ ಸೆಲೆಕ್ಟ್ ಮಾಡು, ಫಿಟ್ ಮಾಡು, ದಾರ ಹಾಕು ಅಂತಂದರೆ ನನಗೆ ಅಲ್ಲೇ ಮೂಡೌಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗಲೇ ಎಲ್ಲನೂ ಸಹ ಸೆಟ್ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ಬಂದ ತಕ್ಷಣ ಸ್ಟಾರ್ಟ್ ಮಾಡೋದು ಅಷ್ಟೇ. ಇನ್ನು ಈ ಒಂದು ಸ್ಯಾರಿ ಸಿಂಗಲ್ ಕಲರ್ ಸ್ಯಾರಿ ಇದೆ, ನೋಡ್ತಾ ಇರ್ಬೋದು. ಇದು ಕಂಪ್ಲೀಟ್ ಆಯಿತು ಗೈಸ್, ಅದು ನೀನು ಆಫ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಈ ಥರ ಸ್ಯಾರಿ ಬ್ಲೌಸ್ ಕೂಡ ಸೇಮ್ ಇದೇ ರನ್ನಿಂಗ್ ಪೀಸಲ್ಲಿ ಬಂದಿದ್ದೆ. ಅವರು ಈ ಪೀಸಿಗೆ ವರ್ಕ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದರು. ಆ್ಯಕ್ಚುಲಿ ಇದು ಬ್ಲೌಸು ಈ ಥರ ಬಂದಿದೆಯಲ್ಲ, ಇದು ಬ್ಲೌಸು.
ಸೊ ಇದಕ್ಕೆ ವರ್ಕ್ ಮಾಡಿದ್ರೂ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇದನ್ನು ನೀವು ಪ್ಯಾಟರ್ನ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳಿ. ನೀವು ಇದಕ್ಕೆ ವರ್ಕ್ ಹಾಕ್ಸ್ಕೊಂಡು ಸ್ಯಾರಿ ಚೆನ್ನಾಗಿದೆ ಗೈಸ್. ಈ ಕ್ಲಾತ್ ಇದೇ ಥರನೇ ಬರೋದು, ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಇದರ ಜರಿ ಕಲರ್ನ ಕ್ಲಾತು ತೊಗೊಂಡು ನೀವು ಈ ಸ್ಯಾರಿ ಕಲರ್ನ ಯೂಸ್ ಮಾಡಿ ವರ್ಕ್ ಮಾಡಿಸಿ ತುಂಬ ರಿಚಾಗಿ ಕಾಣಿಸುತ್ತೆ. ನೀವು ಬೇರೆ ಸ್ಯಾರಿಗೂ ಯೂಸ್ ಮಾಡ್ಬೋದು ಅಂತ ಒಂದು ಹೇಳಿದ್ದೀನಿ. ನೀವೇ ತೊಗೊಂಡು ಬಂದು ನನಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸರಿ ಅಂತ ಒಪ್ಕೊಂಡಿದ್ದೀನಿ. ನಾಳೆ ಏನೇ ಕೆಲಸ ಇದ್ರೂ ಸಹ ಇದನ್ನು ಮುಗಿಸ್ಕೊಡ್ಬೇಕು. ಇನ್ನು ಇದನ್ನು ನಾನು ಬೆಳಗ್ಗೆ ಎದ್ದ ತಕ್ಷಣ ಬಂದುಬಿಟ್ಟು ರನ್ ಮಾಡಬೇಕು. ಸದ್ಯಕ್ಕೆ ಇನ್ನೂ ಒಂದು 2 hours ಮಾಡೋಣ ಅಂದ್ಕೊಂಡೆ, ಬಟ್ ಪಕ್ಕದಲ್ಲೇ ಬಾರ್ ಇರೋದ್ರಿಂದ ಮಾಡೋದು ಸ್ವಲ್ಪ ಕೆಲಸ ಕಷ್ಟ. ಪೊಲೀಸ್ನವರು ರೌಂಡ್ಸ್ ಹೊಡಿತಾ ಇರ್ತಾರೆ, ಸೈರನ್ ಕೇಳಿದ ತಕ್ಷಣ ಭಯ ಆಗುತ್ತೆ. ಸೊ ಅದಕ್ಕೋಸ್ಕರ ಹೋಗಿ ಬೆಳಿಗ್ಗೆ ನವೀನವ್ರ ಜೊತೆ ಬರ್ತೀನಿ. ಆ ಡಿಸೈನ್ ತೋರಿಸ್ತೀನಿ. ಫ್ರಂಟ್ ಅದು ಕಂಪ್ಲೀಟ್ ಆಗಿಲ್ಲ ಗೈಸ್, ಬರೀ ಬ್ಯಾಕ್ ಮಾತ್ರನೇ ಕಂಪ್ಲೀಟ್ ಆಗಿರೋದು. ಹೆವಿ ಟೈಮಿಂಗ್ ಬರುತ್ತೆ, ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಡಿಸೈನು ಈ ಥರ ಬಂದಿದೆ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ಟೈಮಿಂಗ್ಸ್ ಮಾತ್ರ ಹೆವಿ ಬರುತ್ತೆ. ಫಿನಿಶಿಂಗ್ ಬೇಕು ಅಂತಂದರೆ ಟೈಮಿಂಗ್ಸ್ ಜಾಸ್ತಿ ಇರೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ತುಂಬ ಜನ ಕಾಲ್ ಮಾಡಿ ಕೇಳೋದು ಏನಂತಂದರೆ ಆ ಟೈಮಿಂಗ್ ಬರೋ ಅಂಥದ್ದು ಈ ಒಂದು ಪ್ಯಾಟ್ರನ್ ಕಳಿಸ್ಬಿಟ್ಟು ಆ ಪ್ಯಾಟ್ರನ್ನಲ್ಲಿ ಟೈಮಿಂಗ್ ಕಮ್ಮಿ ಬರೋದು ಡಿಸೈನ್ ಕೊಡಿ ನಮಗೆ ಅಂತ ಕೇಳ್ತಾರೆ. ಸೊ ಆ ಪ್ಯಾಟ್ರನ್ನಲ್ಲಿ ಕೆಲವೊಂದು ಪ್ಯಾಟ್ರನ್ನಲ್ಲಿ ಈಗ ಮಧುಬಾಲ ಪ್ಯಾಟ್ರನ್ ತೊಗೊಂಡ್ರೆ ಅದು ಸ್ಟಾರ್ಟ್ ಆಗೋದೇ ನಮ್ಮ ಹತ್ರ ವರ್ಕ್ ಬಂದುಬಿಟ್ಟು ಸ್ಟಾರ್ಟ್ ಆಗೋದೇ 650-700, ಮ್ಯಾಕ್ಸಿಮಮ್ 700ಇಂದನೇ ಮಧುಬಾಲ ಸ್ಟಾರ್ಟ್ ಆಗೋದು ವರ್ಕ್ ಅಂತ ಬಂದರೆ. ಅದಕ್ಕಿಂತ ಜಾಸ್ತಿ ಪ್ರೈಸಲ್ಲಿ ಬೇಕು ಅಂತಂದರೆ ಸಿಗುತ್ತೆ. ಇನ್ನು ಅದಕ್ಕಿಂತ ಕಮ್ಮಿ ಸ್ಟಿಚ್ ಇರೋದು ಕಮ್ಮಿಗೆ ನಮಗೆ ಕೊಡಿ ಅಂತ ಕೇಳ್ತಾರೆ. ಯಾಕಂದರೆ ಹಳ್ಳಿ ಸೈಡಲ್ಲಿ ಜಾಸ್ತಿ ವರ್ಕ್ ಹಾಕ್ಸೋದು ಕಮ್ಮಿ, ವರ್ಕ್ ಹಾಕ್ಸಿದ್ರೂ ಬಜೆಟ್ ನೋಡಿಕೊಂಡು ವರ್ಕ್ ಹಾಕ್ಸ್ತಾರೆ. ಮಧುಬಾಲ ಅಂತ ಬಂದರೆ ಸ್ಟಾರ್ಟಿಂಗ್ ಬಂದುಬಿಟ್ಟು 700ಇಂದನೇ ಸ್ಟಾರ್ಟ್ ಆಗೋದು. ಇನ್ನೂ ತುಂಬ ಕಮ್ಮಿಗೆ ಬೇಕು ಅಂತಂದರೆ ಅಷ್ಟೊಂದು ಥಿಕ್ನೆಸ್ ಚೆನ್ನಾಗಿ ಬರೋಲ್ಲ, ನಮ್ಮ ಹತ್ರ ಸಿಗೋದೂ ಸಹ ಇಲ್ಲ. ಇದನ್ನ ಫ್ರಂಟು ನಾನು ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡ್ತೀನಿ. ಕಟಿಂಗ್ ಆಗಿರೋದು ಅರ್ಧಂಬರ್ಧ ಸ್ಟಿಚ್ ಆಗಿದೆ, ಅದನ್ನು ನಾನು ಬೆಳಗ್ಗೆ ಬಂದು ಕಂಪ್ಲೀಟ್ ಮಾಡ್ಕೊಬೇಕು. ನಾಳೆ ಒಂದು 7ರಿಂದ 8 ಬ್ಲೌಸು ಡೆಲಿವರಿ ಕೊಡಬೇಕು. ಪ್ಯಾಟ್ರನ್ ಬ್ಲೌಸು ವಿತ್ ವರ್ಕ್ ಬ್ಲೌಸು ಸೇರಿನೇ. ಜಿಗ್ಜಾಗು ಫಾಲ್ಸು ಎಲ್ಲ ನಾನು ನೆನೆಸ್ಕೊಂಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಇವಾಗ ಸದ್ಯಕ್ಕೆ ನೆಮ್ಮದಿಯಾಗಿ ಹೋಗಿ ಮಲ್ಕೊತೀನಿ. ಬೆಳಗ್ಗೆ ಬಂದುಬಿಟ್ಟು ಅಟ್ಲೀಸ್ಟ್ ಬೆಳಗ್ಗೆ ಒಂದು 4:30-5 ಗಂಟೆಗಾದರೂ ಬಂದರೆ ನಾಳೆ ಕೊಡಬೇಕಾಗಿರೋಂತಹ ಬ್ಲೌಸ್ಗಳನ್ನ ಕ್ಲಿಯರ್ ಮಾಡ್ಬೋದು. ಇದನ್ನು ನಾನು ಈ ವಿಡಿಯೋ ನಾನು ನಾಳೆನೂ ಸಹ ಕಂಟಿನ್ಯೂ ಆಗುತ್ತೆ. ಯಾವ್ಯಾವ ಥರ ವರ್ಕ್ ಆಗುತ್ತೆ ಎಲ್ಲನೂ ಸಹ ತೋರಿಸ್ಕೊಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಗುಡ್ ನೈಟ್. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ಮಷಿನ್ಗಳು ಸಹ ರನ್ ಆಗ್ತಾ ಇದೆ. ಬೆಳಗ್ಗೆಯಿಂದ ಆಲ್ರೆಡಿ ತುಂಬಾ ಡಿಸೈನ್ಗಳು ಬೆಳಗ್ಗೆ ಹಾಕಿರುವಂತಹ ಡಿಸೈನ್ಗಳು ಡೆಲಿವರಿ ಆಗೋಗಿದೆ. ಇದು ಬಂದ್ಬಿಟ್ಟು ನಾನು ನೈಟ್ ತೋರಿಸಿದೆಲ್ಲ ವರ್ಕ್ ಹಾಕಿರೋದು ಸ್ಟಿಚ್ ಆಗಿದ್ದಾವೆ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತವೆ ಡಿಸೈನ್ಗಳು. ಇದು ಸ್ಲೀವ್ಸು. ಬ್ಯಾಕ್ ನೆಕ್ಕಲ್ಲಿ ಇನ್ನು ಲಾಡಿ ಹಾಕಬೇಕು, ಹಾಗೆ ಬಿಟ್ಟಿದ್ದೀನಿ. ಈ ಥರ ಬಲ್ಪ್ ಶೇಪಲ್ಲಿ ಬರುತ್ತೆ. ಇದು ಲಾಡಿ ಒಂದು ಹಾಕಬೇಕು, ಬಟ್ ಬರೋದ್ರೊಳಗಡೆ ಇಸ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಡಿಸೈನ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಇದು ಫ್ರಂಟಲ್ಲಿ ನಾರ್ಮಲ್ ಬರುತ್ತೆ, ಇದು ಬ್ಯಾಕಲ್ಲಿ. ಇನ್ನೊಂದು ಬಂದು ನಿನ್ನೆ ನಾನು ಹಾಕಬೇಕಾದ್ರೆ ತೋರಿಸಿದ್ನಲ್ಲ, ಇದು ಸೆಲ್ಫ್ ಕಲರ್ ಇರೋದ್ರಿಂದ ಬಾರ್ಡ್ರ್ ಕಲರ್ನ ಬ್ಯಾಕಿಗೆ ಕೊಟ್ಟಿದ್ದೀನಿ, ಬ್ಲೌಸ್ ಕಲರ್ನ ಸ್ಲೀವ್ಸಿಗೆ ಕೊಟ್ಟಿದ್ದೀನಿ. ಆ ಥರ ತೊಗೊಂಡಿದ್ದೀನಿ. ಹಾಗೆ ಇದು ಈ ಥರ ಬರುತ್ತೆ ಪ್ಯಾಟ್ರನ್ನು. ಫ್ರಂಟಲ್ಲಿ ನಾರ್ಮಲ್ಲು ಈ ಶೇಪಲ್ಲಿ ಬರುತ್ತೆ. ಸ್ಲೀವ್ಸಲ್ಲಿ ಬಾರ್ಡರ್ ಲೈನ್ ಬಂದು ಬುಟ್ಟ ಬರುತ್ತೆ. ಸೊ ಇದೆರಡು ಬ್ಲೌಸ್ಗಳು ಸಹ ಇವಾಗ ಬಂದು ಇಸ್ಕೊಂಡು ಹೋಗ್ತಾರೆ. ಇನ್ನು ಸಂಜೆ ಒಳಗಡೆ ಇನ್ನು ಮಿಕ್ಕಿರೋದೆಲ್ಲನೂ ಸಹ ಕ್ಲಿಯರ್ ಮಾಡಬೇಕು.